ಏನ್ ಮಾಡ್ಲಿ? ನನ್ನ ತಂದೆ ನನಗೊಂದು ಮಾತು ಹೇಳಿದೆ, ನಮ್ಮ ತಾಯಿಯ ಆಸೆ ಈಡೇರೋದಕ್ಕೋಸ್ಕರ ನನ್ನನ್ನ ಜಯಂತಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾನು ಈ ದೇಹವನ್ನ ಈಗಾಗಲೇ ವಿಕಿಗೆ ನೀಡಾಗಿದೆ. ಅವನಿಗೆ ಮೋಸ ಮಾಡಿ ಜಯಂತ್ ನನ್ನ ಹೇಗ್ ಮದುವೆ ಆಗ್ಲಿ? ಹಾಗೇನಾದ್ರೂ ಆದ್ರೆ ವಿಕಿ ಖಂಡಿತವಾಗಿಯೂ ಜೀವಂತವಾಗಿ ಬದುಕಿರಲ್ಲ. ವಿಕಿಗೆ ಮೋಸ ಮಾಡಿ ಜಯಂತ್ ನನ್ನ ಮದುವೆ ಆದ್ರೆ ನಾನು ನಡತೆಗೆಟ್ಟ ಹೆಣ್ಣಾಗ್ತೀನಿ. ಇಲ್ಲ, ನಾನು ನಡತೆಗೆಟ್ಟ ಹೆಣ್ಣಾಗ್ಲಾರೆ. ಹೇಗಾದ್ರೂ ಮಾಡಿ ಜಯಂತ್ ನನ್ನ ಮದುವೆ ಆಗೋ ಬದಲಾಗಿ ವಿಕಾಸ್ ನನ್ನ ಮದುವೆ ಆಗಿ ನಾನು ಈ ಸಮಾಜದಲ್ಲಿ ಆದರ್ಶ ಗೃಹಿಣಿಯಾಗಿ ಬದುಕಬೇಕು. ಹೌದು, ಬದುಕಬೇಕು. ಆದ್ರೆ ಈಗಾಗಲೇ ಕಾಲ ಮಿಂಚು ಹೋಗಿದೆ. ನನ್ನ ತಂದೆ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡನ್ನ ಎಲ್ಲ ಕಡೆ ಹಂಚಾಗಿದೆ. ಏನ್ ಮಾಡ್ಲಿ? ಪರವಾಗಿಲ್ಲ, ನನ್ನ ತಂದೆ ಮಾನ, ನನ್ನ ತಾಯಿ ಆಸೆ ಮಣ್ಣ ಪಾಲಾದ್ರೂ ಪರವಾಗಿಲ್ಲ. ನಾನು ವಿಕಾಸ್ ನನ್ನ ಮದುವೆ ಆಗಿ ನನ್ನ ಗರತಿತನವನ್ನ ನಾನು ಉಳಿಸ್ಕೊಳ್ಳೇಬೇಕು. ಹೌದು, ಉಳಿಸ್ಕೊಳ್ಳೇಬೇಕು. ಇವತ್ತೇ ವಿಕಾಸನಿಗೆ ಹೇಳಿ ಈ ಊರಿಂದ ಹೋಗ್ಲೇಬೇಕು. ಒಳ್ಳೆ ಸಮಯ ನೋಡಿ ಈ ಊರನ್ನ ಬಿಟ್ರಾಯ್ತು. ಎಲ್ಲಿಗಮ್ಮ ಹೋಗ್ತಾ ಇದೀಯಾ? ಅಪ್ಪಾಜಿ, ನನ್ನ ಸ್ನೇಹಿತೆ ವಾಣಿ ಮನೆಗೆ ಹೋಗ್ತಾ ಇದ್ದೆ. ಹೋಗ್ಬರ್ಲಾ ಅಪ್ಪಾಜಿ? ಬೇಗ ಹೋಗಿ ಬಂದ್ಬಿಡಮ್ಮ, ಮದುವೆ ಬೇರೆ ಹತ್ರ ಬಂತು. ಈಗ ಒಂಟಿಯಾಗಿ ತಿರ್ಗಬಾರ್ದು, ಬೇಗ ಹೋಗಿ ಬಂದ್ಬಿಡು. ಸರಿ ಅಪ್ಪಾಜಿ, ಬೇಗ ಬಂದ್ಬಿಡ್ತೀನಿ. ಆನಂದ, ಆನಂದ, ಅಲ್ಲಿ ರೂಮ್ನಲ್ಲಿ ಕವರ್ನಲ್ಲಿ ಲಗ್ನ ಪತ್ರಿಕೆಗಳಿದೆ, ಅದನ್ನ ತಗೊಂಡೋಗಿ ಜಯಂತ್ ಮನೆಗೆ ತಲುಪಿಸಿ ಬಂದ್ಬಿಡು. ಸರಿಯಪ್ಪ, ಅಷ್ಟೇ ಮಾಡ್ತೇನೆ. ಅಂತೂ ನನ್ನ ಸೀತೆಯ ಆಸೆಯಂತೆ ಬಡತನದ ಮಜಲುಗಳಲ್ಲಿ ನೊಂದು ಬೆಂದಿರುವಂತ ಜಯಂತ್ ಮತ್ತೆ ಆತನ ತಂಗಿ ನನ್ನ ಮನೆ ಸೊಸೆ ಅಳಿಯನಾಗೋದಿಕ್ಕೆ ಒಪ್ಕೊಂಡಿದ್ದು ನನಗಂತೂ ತುಂಬಾ ಸಂತೋಷ ಆಯ್ತು. ಚೆನ್ನ ಬಾರೋ, ಫ್ಯಾಕ್ಟ್ರಿ ಕಡೆ ಕೆಲಸ ಇದೆ, ಹೋಗಿದ್ ಬರೋಣ. ಬನ್ನಿ ಅಪ್ಪರ, ಹೋಗೋಣ. ಮಿಸ್ ಅಶ್ವಿನಿ ಇನ್ನೂ ಬಂದಿಲ್ಲ ಅಂದ್ರೆ ಈ 1000 ಸುಂದರಿಯರ ಸರ್ದಾರ ಈ ವಿಕ್ಕಿಯ ಮನಸ್ಸಿಗೆ ಅದೆಷ್ಟು ನಿರಾಸೆ. ಹಸಿದ ಕರು ಹಾಲಿಗೆ ಅಂಬಲಿಸಿದಂತೆ ನನ್ನ ಪ್ರೀತಿ ಎಂಬ ಅಮೃತಕ್ಕಾಗಿ ಹಾತೊರೆಯುತ್ತಿರುವ ಮಿಸ್ ಅಶ್ವಿನಿಗೆ ನನ್ನ ಇನ್ನೊಂದು ಮುಖದ ಪರಿಚಯವೇ ಇಲ್ಲ. ಅಂತೂ ಅಶ್ವಿನಿಯ ದೇಹ ಸುಖವನ್ನ ಸಂಭೋಗಿಸಿ ಅನುಭವಿಸಿದ್ದಂತೂ ಆಯ್ತು. ಇನ್ನು ನಾನು ಅವಳನ್ನ ಬಿಡ್ತೀನಿ ಅಂತ ಇನ್ನು ಆ ಮುಗ್ಧಗೆ ಗೊತ್ತಿಲ್ಲ. ಹಾಯ್, ನಾನು ಬರೋದು ಸ್ವಲ್ಪ ಲೇಟ್ ಆಯ್ತು ಅನ್ಸತ್ತೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ಯಾಕೆ ಒಂಥರ ಇದೆಯಾ? ಏನ್ ಹೇಳಿ,
ನಾನು ನಿಮ್ಮ ಹೃದಯ ಸಾಮ್ರಾಜ್ಯದ ರಾಣಿಯಾಗಿ ಮೆರಿಬೇಕು ಅನ್ನೋ ಕನಸಾಗೇ ಉಳಿತಾ ಇದೆ ಅಂತ. ಆದ್ರೆ ಯಾಕೆ ಅಶ್ವಿನಿ, ಏನೇನೋ ಮಾತಾಡ್ತಾ ಇದೀಯಾ? ಇರೋದನ್ನೇ ಹೇಳ್ತಾ ಇರೋದು. ನಮ್ಮ ತಂದೆ ನಮ್ಮ ತಾಯಿ ಆಸೆಗೋಸ್ಕರ ನಮ್ಮ ತಾಯಿಗೆ ಭಾಷೆಯನ್ನ ಕೊಟ್ಟಿದ್ರು. ಅದೇ ಆಸೆಗೋಸ್ಕರ ಇದೇ ಊರಿನ ಜಯಂತನೊಂದಿಗೆ ನನ್ನ ಮದುವೆನ ನಿಶ್ಚಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೊಡ್ಡಣ್ಣ ಆನಂದನ ಹೆಂಡತಿಯಾಗಿ ನಮ್ಮನೆ ಹಿರಿ ಸೊಸೆಯಾಗಿ ಅವ್ರ ತಂಗಿನ ತಂದ್ಕೋಬೇಕು ಅಂದ್ಕೊಂಡಿದ್ದಾರೆ. ಆದ್ರೆ ನಾನು ಈಗಾಗಲೇ ನನ್ನ ಸರ್ವಸ್ವ, ನನ್ನ ದೇಹವನ್ನ ನಿಮಗೆ ಅರ್ಪಿಸಾಗಿದೆ. ಈಗ ಆ ಜಯಂತನನ್ನ ಕಟ್ಕೊಂಡು ಅವನಿಗೂ ನನ್ನ ದೇಹವನ್ನ ಕೊಟ್ರೆ ನಾನು ನಡತೆಗೆಟ್ಟ ಹೆಣ್ಣಾಗಲ್ವಾ? ಇಲ್ಲ, ಇದನ್ನ ನಾನು ಸಹಿಸಲಾರೆ. ನೋಡಿ, ನಾವೆಲ್ಲಾದ್ರೂ ದೂರ ಹೋಗಿ ಇಬ್ರು ಬದುಕೋಣ. ನೋಡಿ, ನಮ್ಮ ತಂದೆ ಮಾನ, ನಮ್ಮ ತಾಯಿ ಆಸೆ ಸರ್ವನಾಶ ಆದ್ರೂ ಪರವಾಗಿಲ್ಲ. ನಾನು ಮಾತ್ರ ನಿಮಗಲ್ದೆ ನನ್ನ ದೇಹನ ಯಾರಿಗೆ ಕೊಡೋಕ್ ಸಾಧ್ಯನೇ ಇಲ್ಲ. ನಡೀರಿ ನಡೀರಿ, ದೂರ ಹೋಗೋಣ ಬನ್ನಿ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ನನ್ನ ದಾರಿ ತಾನಾಗಿಯೇ ಕ್ಲಿಯರ್ ಆಗ್ತಾ ಇದೆ. ವಿಕಿ, ಹಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಅಷ್ಟೇ. ಹುಟ್ಟಿದ ಮಕ್ಕಳು ತಂದೆ ತಾಯಿಗೆ ಮೋಸ ಮಾಡದೆ, ಅವರ ಆಸೆ ಆಕಾಂಕ್ಷೆಗಳಿಗೆ ಮರ್ಯಾದೆ ಕೊಡದೆ ಹೋದ್ರೆ ಎತ್ತ ತಂದೆ ತಾಯಿಗಳಿಗೆ ನೆಮ್ಮದಿ ಸಿಗಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಇಷ್ಟೇ ಅಶ್ವಿನಿ, ಸತ್ತು ಸ್ವರ್ಗದಲ್ಲಿರೋ ನಿನ್ನ ತಾಯಿ ಆಸೆನ ನೀನು ಈಡೇರಿಸಲೇಬೇಕು. ಇಲ್ಲ ಅಂದ್ರೆ ಸತ್ತು ಸ್ವರ್ಗದಲ್ಲಿರೋ ನಿನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಹಾಗೆ ರಾಮೇಗೌಡರು ಮಗಳು ಯಾವನ ಜೊತೆ ನಾವು ಓಡೋದ್ಲು ಅಂದ್ರೆ ನಿನ್ನ ತಂದೆ ಖಂಡಿತ ಬದುಕಿರಲ್ಲ. ಅಂದ್ರೆ ಅಂದ್ರೆ ಈಗ ನಾನೇನ್ ಮಾಡ್ಬೇಕು? ನೀನು ನಿಮ್ಮಪ್ಪ ಹೇಳ್ದಾಗೆ ಆ ಜಯಂತನ್ನೇ ಮದುವೆ ಆಗ್ಬೇಕು. ಏನ್ ಹೇಳ್ತಾ ಇದ್ದೀರ? ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ? ನೀವು ತಮಾಷೆ ಮಾಡ್ತಿಲ್ಲ ತಾನೆ? ವಿಕಿ, ನಮ್ಮ ಪ್ರೀತಿ ಪ್ರೇಮ ಏನಾಯ್ತು? ಕೂಲ್ ಡೌನ್ ಅಶ್ವಿನಿ, ಕೂಲ್ ಡೌನ್. ಅಯ್ಯೋ ಹುಚ್ಚಿ, ಲೈಲಾ ಮಜ್ನುಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ನಮ್ಮ ಪ್ರೀತಿನ ಯಾರಿಂದಲೂ ಕಿತ್ತಾಕೋಕ್ ಸಾಧ್ಯ ಇಲ್ಲ. ನೋಡ, ನೀನು ಮನ್ಸು ಮಾಡಿದ್ದೆ ಆದ್ರೆ ನಿಮ್ಮ ತಂದೆ ತಾಯಿ ಆಸೆನೂ ಪೂರೈಸ್ಬೋದು, ನಮ್ಮ ಪ್ರೀತಿನೂ ಉಳಿಸ್ಕೊಳ್ಬೋದು. ವಿಕಿ, ಏನ್ ಹೇಳ್ತಾ ಇದ್ದೀರಾ? ನನ್ನ ನಿನ್ನ ಪ್ರೀತಿ ಸಮುದ್ರದ ಆಳಕ್ಕಿಂತ ಹೆಚ್ಚಾದದ್ದು. ನೋಡು, ನಿನಗೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಇದ್ರೆ ನೀನು ಆ ಜಯಂತನ್ನೇ ಮದುವೆ ಆಗೋ. ಮದುವೆ ಆದ್ಮೇಲೂ ಕೂಡ ನಿನ್ನ ಪ್ರೀತಿನ ನನಗೆ ಕೊಡ್ಬೋದಲ್ಲ? ವಿಕಿ, ಏನ್ ಮಾತಾಡ್ತಾ ಇದ್ದೀರಾ? ನೀವ್ ಹೇಳ್ದಾಗೆ ನಾನು ಅವನ ಮದುವೆ ಆಗಿ ನಿಮ್ಮ ಜೊತೆಗೆ ಸಲಾಪದಲ್ಲಿ ಕಾಲ ಕಳೆದ್ರೆ ಸಮಾಜ ಏನನ್ನಲ್ಲ. ಸಮಾಜ? ಈ ಕೆಟ್ಟ ಸಮಾಜಕ್ಕೆ ಎದುರ್ತಾ ಇದೆಯಾ ನೀನು? ನೋಡು ಅಶ್ವಿನಿ, ಈ ಕೆಟ್ಟ ಸಮಾಜಕ್ಕೆ ಎದುರ್ಕೊಂಡ್ರೆ ನಿನ್ನ ಪ್ರೀತಿ ಯಾವತ್ತೂ ಮುಂದುವರಿಯಲ್ಲ. ಅದೇ ಈ ಸಮಾಜನ ಎದುರಿಸಿ ನಿಂತ್ರೆ ನಿನ್ನ ಪ್ರೀತಿ ಬಂಡೆಗಳಷ್ಟು ಗಟ್ಟಿಯಾಗಿರುತ್ತೆ. ನನ್ನ ಪ್ರೀತಿನ ತ್ಯಾಗ ಮಾಡಿ ನಾನು ಸಾಯೋವರೆಗೂ ಮದುವೆ ಆಗದೆ ಹೀಗೆ ಇದ್ಬಿಡ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ರೆ ನಿನ್ನ ಪ್ರೀತಿ ಉಳ್ಕೋಬೇಕಾದ್ರೆ
ಮುಂದುವರಿಯೋಣ. ವಿಕಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ನಾಳೆ ನನ್ನ ನಿಮ್ಮ ಪ್ರೀತಿಯ ಬಗ್ಗೆ ನಮ್ಮ ಮನೆಯವರಿಗೂ ಹಾಗೆ ನನ್ನ ಗಂಡನಿಗೆ ಗೊತ್ತಾದ್ರೆ? ಒಂದು ವೇಳೆ ಗೊತ್ತಾದ್ರೆ ನೀನ್ ಏನು ತಲೆ ಕೆಡ್ಸ್ಕೋಬೇಡ. ನಿನ್ನ ಪ್ರೀತಿಗೋಸ್ಕರ ಈ ವಿಕ್ಕಿ ಏನ್ ಬೇಕಾದ್ರೂ ಮಾಡ್ತಾನೆ. ಇಷ್ಟ ಹೇಳಿದ್ರಲ್ಲ, ನಂಗಷ್ಟೇ ಸಾಕು. ನಮ್ಗೆ ಒಳ್ಳೇದಾಗೋದಾದ್ರೆ ನೀವೇನ್ ಹೇಳ್ತಿರೋ ಎಲ್ಲ ಕೇಳ್ತೀನಿ. ಪ್ರಾಮಿಸ್? ಗಾಡ್ ಪ್ರಾಮಿಸ್. ಇವಳಾಸೆ ಕೈಗೊಂಡೆ ಇವನಾಗಿ ಮಾಲಿನಿಯ ಅಂದಕ್ಕೆ ಮರುಳಾದ ಮಾಯೆಗೆ ಇವನು ಬಲಿಯಾದ ಭ್ರಮೆಗೆ ಸೋತು ಬಲಿಯಾದ.